टीचर्स कॉलोनी में गार्डन का उद्घाटन। केंद्र और राज्य सरकार के अनुदान से और महानगर पालिका के सहयोग से बीजापुर के वार्ड नंबर 12 टीचर्स कॉलोनी एमबी पाटिल नगर में बनाए गए गार्डन का उद्घाटन गृह मंत्री एमबी पाटिल के हाथों संपन्न हुआ। श्री बसवलिंग स्वामी जी की अध्यक्षता में हुए इस उद्घाटन कार्यक्रम में मुख्य अतिथि रहे सांसद रमेश जिगजिणगी। पालिका मेयर, कमिश्नर के अलावा और भी लोग इस कार्यक्रम में शामिल रहे। ಹಾಗೆ ಮಾಜಿ ಕೇಂದ್ರ ಸರ್ಕಾರದ ಸಚಿವರು ಇನ್ನೂ ಕೆಲವು ನಮ್ಮ ಪಾಲಿಕೆ ಸದಸ್ಯರಿದ್ದಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಜವಾಬ್ದಾರಿ ಅಂದ್ರೆ ನಾವು ಯಾವುದು ಹಣಕಾಸಿನ ಜವಾಬ್ದಾರಿ ನಿಮಗೆ ಕೊಡ್ತಾ ಇಲ್ಲ. ಕಾರ್ಪೊರೇಷನ್ ಮೇಂಟೈನ್ ಮಾಡ್ತದ. ನಾವು ಜವಾಬ್ದಾರಿ ಕೊಡೋದೇನಪ್ಪ ಅಂದ್ರೆ ಈಗಾಗಲೇ ಭಾಳಷ್ಟು ಜನ ಅಂತಿರ್ಬೋದು, ಲೋಣಿಯವರೇ ಗಾರ್ಡನ್ ಬರೀ ಗೇಟ್ ಮುಂದಿನ ಸೈಡ್ ಬಿಟ್ಟಿರತ್ತಂದ್ರು. ನಾವು ಏನು ಒಂದು ಕಾವಲುಗಾರ ಹಿಡಿತೇವಲ್ಲ, ಅವರು ಒಂದೇ ಕಡೆ ಕೂಡ್ತಾರ. ಯಾಕಂದ್ರೆ ಎರಡೂ ಗೇಟ್ಗಳು ಮುಂದ್ಗಡೆ ಅವರು ಕಾವಲುಗಾರ ಕೊಡೋದ್ರಿಂದ ಗಾರ್ಡನ್ನ ಅದು ಪ್ರೊಟೆಕ್ಟ್ ಆಗ್ತಾ. ಅಂದ್ರೆ ರಾತ್ರಿ ವೇಳೆ ಯಾರೇ ಬಂದು ಇಲ್ಲಿ ಹುಲ್ಲು ಹಾಸಿ ಕೆಡಿಸ್ಬಾರ್ದು ಮತ್ತು ಸಾಕಷ್ಟು ಇಂಥವು ಜಿಮ್ ಐಟಮ್ಸು, ಚಿಲ್ಡ್ರನ್ ಪ್ಲೇಯಿಂಗ್ ಇಕ್ವಿಪ್ಮೆಂಟ್ಸ್ ಹಾಳಾಗಬಾರ್ದು ಮತ್ತು ಯಾವುದೇ ಅಹಿತಕರ ಘಟನೆಗಳು ಈ ಗಾರ್ಡನ್ದಲ್ಲಿ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಒಂದು ವಾಚ್ಮನ್ ನಡೀತಾ ಇದ್ದೇವೆ. ಈಗಾಗಲೇ ಟೀಚರ್ಸ್ ಕಾಲನಿಯವರು ಒಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಭಾಳಷ್ಟು ದಿನದು. ಒಂದು ಈ ಕಡೆ ಒಂದು ಗೇಟ್ ಬೇಕ್ರಿ ಲೋಣಿಯವರು, ನಾವು ವೃದ್ಧರಿಗೆ ಬರ್ಲಾಕ ನಮಗೆ ತೊಂದರೆ ಆಗ್ತದೆ. ಅದಕ್ಕೆ ನಾವು ನಮ್ಮ ಆಯುಕ್ತರು ಈಗಾಗಲೇ ಅದು ಆ ಗೇಟ್ ಬಿಡೋದಕ್ಕೆ ವಿಚಾರ ಮಾಡಿದೆವು. ನಾವು ನಿನ್ನೆನೂ ಸಹಿತ ಹೇಳಿದ್ದೀನಿ, ಆ ಕಡೆ ಒಂದು ಗೇಟ್ ನಾವು ಹಚ್ತೇವೆ. ಆದ್ರೆ ನಮ್ಮದು ಮಾಲಿಕೆ ವತಿಯಿಂದ ತಮ್ಮಲ್ಲಿ ಒಂದು ವಿನಂತಿ, ಕಂಡೀಷನ್ ಅಂತಲ್ಲ ವಿನಂತಿ, ಆ ಗೇಟ್ ಹಚ್ತೇವೆ. ಆ ಗೇಟಿನ ಚಾವಿ ನಿಮ್ಮಲ್ಲಿ ಏನಿದೆ ಕಮಿಟಿ ಮಾಡ್ತೇವಲ್ಲ ಅವ್ರ ಕೈಯಾಗ ಆ ಚಾವಿ ಕೊಡ್ತೇವೆ. ಏನು ಯಾರೋ ಜನರು ಬಂದು ಬೇರೆ ಕಡೆಯವ್ರು ಬಂದು ಅಥವಾ ಹಾಳು ಮಾಡೋ ಕೆಲಸ ಮಾಡ್ತೀರಂದ್ರೆ ಅದು ದಯವಿಟ್ಟು ಮಾಡಬೇಡ್ರಪ್ಪ ಅಂಥೇಳಿ ಕನಿಷ್ಠ. ಯಾಕಂದ್ರೆ ಆಶ್ರಮದ ಮುಂದ್ಗಡೆ ಈಗಾಗಲೇ ಅಪ್ಪೋರು ಎಷ್ಟು ಹಸಿರು ಇಷ್ಟಪಡ್ತಾರೆ ಅಂತ ನಮಗೆಲ್ಲ ಗೊತ್ತದ. ಇಷ್ಟು ಕಷ್ಟ ಈ ಹಸಿರು ಬೇಸಿಗೆ ದಿನದಲ್ಲಿ ನಾವು ಈ ಹಸಿರು ತಯಾರು ಮಾಡೋಕ್ಕಾರ ಭಾಳ ಕಷ್ಟ ಆಗ್ಯದ. ಇವತ್ತು ಈ ಮಹಾನಗರ ಪಾಲಿಕೆಯ ವತಿಯಿಂದ ಕೇಂದ್ರ ಸರ್ಕಾರ ಹಾಗೂ ಇತರ ರಾಜ್ಯ ಸರ್ಕಾರದ ಎಲ್ಲ ಈ ಒಂದು ಪಾಲಿಕೆಯ ಒಂದು ಸಂಯುಕ್ತ ಒಂದು ಸಹಾಯ ತಗೊಂಡು ಇವತ್ತು ಇದು ಭಾಳ ಸಂತೋಷದಿಂದ ಇದು ಉದ್ಘಾಟನೆಗೊಂಡಿದೆ. ಪೂಜ್ಯ ಅಪ್ಪಾಜಿಯವರಂದರೆ ಬುದ್ಧಿಜಿಯವರು ಬರಬೇಕಾಗಿತ್ತು, ಅವರಿಗೆ ಸಮಯದ ಒಂದು ಅಭಾವ ಇರೋದ್ರಿಂದ ಬರಲಿಕ್ಕಾಗಿಲ್ಲ. ಇವತ್ತು ಈ ವನವನ್ನು ನೋಡಿದಾಗ, ಈ ಉದ್ಯಾನವನವನ್ನು ನೋಡಿದಾಗ ಬಹಳ ಸಂತೋಷ ಅನ್ನಿಸ್ತದೆ. ಇಲ್ಲಿ ಕೂತವ್ರು ನೀವೆಲ್ಲರೂ ನಿಜವಾಗಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ಹೇಳಬೇಕು, ನಿಮ್ಮ ಮನೆಯಲ್ಲಿ ಕೂತೋರ್ಕಿಂತ 100 ಪಟ್ಟು ನಿಮ್ಗೆ ಸಂತೋಷ ಆಗಿದಿಲ್ಲ ಹೇಳ್ರಿ. ಬಹಳ ಸಂತೋಷ ಅನ್ನಿಸ್ತದೆ ಇಲ್ಲಿ ಬಂದು ಕುಂತ್ರೆ. ಯಾಕಂದರೆ ನಿಸರ್ಗ ನಮಗೆಲ್ಲ ಸಂತೋಷ ಕೊಡ್ತದೆ. ಅದಕ್ಕೆ ಅಕ್ಕ ಮಹಾದೇವಿ ಒಂದು ಮಾತನ್ನು ಹೇಳ್ತಾಳ, ವನವೆಲ್ಲ ನೀವೇ, ವನದೊಳಗಿರುವ ತರು ಮರಾದಿಗಳೆಲ್ಲವೂ ನೀವೇ ಅಂತ. ಇಲ್ಲಿ ಬಂದು ಕುಂತಾಗ ಒಂದಿಷ್ಟು ದೇವ ದರ್ಶನವಾಗ್ತದೆ. ಅಂಥ ಒಂದು ಉದ್ಯಾನವನ್ನು ಇವತ್ತು ಉದ್ಘಾಟನೆಗೊಂಡದ. ವಿಜಯಪುರ ಮಹಾನಗರ ಪಾಲಿಕೆ ಸಹಭಾಗಿತ್ವದಲ್ಲಿ ಮತ್ತು ವಾರ್ಡ್ ನಂಬರ್ 12 ಟೀಚರ್ಸ್ ಕಾಲನಿ BM ಪಾಟೀಲ್ ನಗರದ ಉದ್ಯಾನವನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು, ಅಧ್ಯಕ್ಷ ಗುರುಗಳು, ಜ್ಞಾನ ಯೋಗಾಶ್ರಮ ವಿಜಯಪುರ ಅವರಿಗೆ ಮಹಾನಗರ ಪಾಲಿಕೆ ವತಿಯಿಂದ ಹಾಗೂ ಶಿಕ್ಷಕರ ಬಡಾವಣೆಯ ವತಿಯಿಂದ ಈ ಸುತ್ತಮುತ್ತಲಿನ ಎಲ್ಲ ಬಡಾವಣೆಗಳ ವತಿಯಿಂದ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಲೋಣಿಯ ಪೌರ ಸದಸ್ಯರು ಬಹಳ ಚೆನ್ನಾಗಿ ಗಾರ್ಡನವನ್ನು ಮಾಡ್ಯಾರ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎರಡೂ, ನಮ್ಮದು 70%, ರಾಜ್ಯ ಸರ್ಕಾರದ 30% ಹಣದಲ್ಲಿ ಈ ಒಂದು ಸುಂದರವಾದಂಥ ಗಾರ್ಡನ್ ಆಗ್ಯದ. ಈ ಒಂದು ಉದ್ಯಾನ ಪ್ರಾರಂಭ ಮಾಡೋ ಸಲುವಾಗಿ ಈ ವಾರ್ಡಿನ ಇವರು ಟೀಚರ್ಸು
ಕಾರ್ಪೊರೇಟರ್ ಅವತ್ತು ಇರಲಿಲ್ಲ. ಟೀಚರ್ಸ್ ಎಲ್ಲ ಬಂದು ಕರ್ಕೊಂಡು ಬಂದು ಇದನ್ನು ನನ್ನ ಕಡೆಯಿಂದನೇ ಪೂಜೆ ಮಾಡ್ತಾರೆ ಹಿಂದೆ, ಅದನ್ನು ಕೂಡ ನಾನು ನೆನಪಿದೆ. ಆದರೆ ಸುಂದರವಾದಂಥ ಒಂದು ಉದ್ಯಾನವನ ಮಾಡ್ಯಾರ. ಇದನ್ನು ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಮುಂದೆ ಕಾಪಾಡಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಈ ಒಂದು ವಾರ್ಡಿನ ಎಲ್ಲ ಪ್ರಮುಖರ ಮೇಲೆ ಅದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನಗೆ ತುಂಬ ಸಂತೋಷ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।